ಸಪ್ತಪ್ರಾಣಾಃ ಪ್ರಭವಂತಿ ತಸ್ಮಾತ್ ಎಂಬುದಾಗಿ, ಪ್ರಾಣ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳು 7 ಅಂತ ಒಂದು ಕಡೆ ಇದೆ. ಮತ್ತೊಂದು ಕಡೆ ದ್ವಾದಶವಾ ಏತೆ ಪ್ರಾಣಾಃ, 12 ಇಂದ್ರಿಯಗಳು. ದ್ವಾದಶ ಮಾಸಾಃ, 12 ಮಾಸ, 12 ಆದಿತ್ಯರು, 12 ರಾಶಿ, 12 ಗ್ರಹಗಳು ಎಂಬುದಾಗಿ ಇಂದ್ರಿಯಗಳು 12 ಅಂತ. ಮತ್ತೊಂದು ಕಡೆ ಇಂದ್ರಿಯಗಳು 7 ಅಂತ. ವೇದವಾಕ್ಯಗಳಿಗೆ ಪರಸ್ಪರ ವಿರೋಧ, ವೇದಕ್ಕೆ ಪ್ರಾಮಾಣ್ಯ ಇಲ್ಲ. ಈ ಮುಖ್ಯವಾಗಿ ವೇದವಾಕ್ಯಗಳಿಗೆ ಏನು ವಿರೋಧ, ಅದು ಪರಿಹಾರ ಇಲ್ಲಿ. ಸಪ್ತಪ್ರಾಣ ಪ್ರಭವಂತಿ, ಸಪ್ತೈವ ಮಾರುತ ಬಾಹ್ಯ, ಹೊರಗೆ ಮರುದೇವತೆಗಳು 7, ಒಳಗೆ ಇಂದ್ರಿಯಗಳು ಕೂಡ 7. ಅಪಿ ದೈವೇ ತಥಾ ಅಧ್ಯಾತ್ಮೆ. ದೈವ ಅಂದರೆ ಈ ಹೊರಗಿನ ದೇವತೆಗಳೆಲ್ಲ, ಹೊರಗಿನ ಪಂಚಭೂತಾದಿ ಅಭಿಮಾನಿ ದೇವತೆಗಳು ಹೊರಗಿನವರು. ಒಳಗೆ ಇಂದ್ರಿಯ ಇದಕ್ಕೆಲ್ಲ ಅಭಿಮಾನಿಗಳು. ಒಳಗೂ 17, ಹೊರಗೂ 7. ಬಾಹ್ಯದಲ್ಲಿ ಅಭಿಮಾನಿ ದೇವತೆಗಳು 7, ಒಳಗೆ ಇಂದ್ರಿಯಾಭಿಮಾನಿ ದೇವತೆಗಳು 7. ಒಟ್ಟಿಗೆ ಇಂದ್ರಿಯಗಳು 7 ಎಂಬುದು ಒಂದು ಕೆಲವು ಪ್ರಮಾಣ. ಕೆಲವು ಪ್ರಮಾಣ 12 ಇಂದ್ರಿಯಗಳು ಅಂತ. ಈಗ ಇಂದ್ರಿಯಗಳು 17, 7 ಇದು ಪರಸ್ಪರ ವಿರೋಧ ಬಂತು. ವೇದಕ್ಕೆ ಪ್ರಾಮಾಣ್ಯ ಹೇಗೆ ಎಂಬುದಾಗಿ ಪ್ರಶ್ನೆ. ಅದಕ್ಕೆ ಉತ್ತರ 12 ಇಂದ್ರಿಯಗಳು ಅಂತ. ಹಾಗಾದರೆ 7 ಅಂತ. 12 ಇದ್ದರೆ 7 ಇದ್ದೇ ಇರ್ತಲ್ಲ, ಅದು ವಿರೋಧವೇ ಇಲ್ಲ ಅಂತ. 100 ರೂಪಾಯಿ ಇದ್ದವನಿಗೆ 50 ರೂಪಾಯಿ ಇದ್ದೇ ಇದೆ. ಇಲ್ಲ, 12 ಇಂದ್ರಿಯಗಳು ಅಂತ ಹೇಳಿದರೂ 7 ಇಂದ್ರಿಯಗಳು ಅಂತ ತಪ್ಪು, ವಿರೋಧವಿಲ್ಲ. ಹಾಗೆಲ್ಲ 7 ಅಂತ ಹೇಳಬೇಕಾಗಿದ್ದರೆ ಅದಕ್ಕೊಂದು ಕಾರಣ ಬೇಕು. 7 ಅಂತ ಹೇಳ್ಬೋದು, 6 ಅಂತ ಹೇಳ್ಬೋದು, 5 ಅಂತ ಹೇಳ್ಬೋದು. 12 ಇಂದ್ರಿಯಗಳಿರುವಾಗ 7 ಅಂತ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಒಂದು ಕಾರಣ ಬೇಕಲ್ಲ. 12 7 ಉಂಟು, 8 ಉಂಟು, 5 ಉಂಟು. ಅದೇನು ಹೇಳಿದೆ 7 ಅಂತ ಯಾಕೆ ಹೇಳಿದ್ದಾರೆ ಅಂತ. 7 ಅಂತ 12 ಇರುವಾಗ 7 ಇದ್ದರೂ 7 ಅಂತ ಹೇಳಲಿಕ್ಕೆ ಒಂದು ಕಾರಣ ಬೇಕು. ಇಲ್ಲದೆ 7 ಅಂತ ಯಾಕೆ ಹೇಳಿದ್ದಾರೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ 12 ಇಂದ್ರಿಯಗಳು. ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 7, ತ್ವಗೀಂದ್ರಿಯ, ಘ್ರಾಣೇಂದ್ರಿಯ ಮತ್ತು ರಸನೇಂದ್ರಿಯ, ಶ್ರೋತ್ರೇಂದ್ರಿಯ, ಚಕ್ಷುರೇಂದ್ರಿಯ 5 ಆಯಿತು. ಬುದ್ಧಿ, ಮನಸ್ಸು ಒಟ್ಟಿಗೆ ಸೇರಿ ಜ್ಞಾನೇಂದ್ರಿಯ 7, ಕರ್ಮೇಂದ್ರಿಯ 5. ಆ ಲೆಕ್ಕಾಚಾರ ಪ್ರಕಾರ 7 ಅಂತ. 12 ಇದ್ದರೂ 7 ಅಂತ ಹೇಳಲಿಕ್ಕೆ ಕಾರಣ ಜ್ಞಾನೇಂದ್ರಿಯಗಳನ್ನು ಪೃಥಕ್ಕಾಗಿ ಹೇಳಿದರು. ಅದು 7 ಎಂಬುದು ಸರಿ, 12 ಎಂಬುದು ಸರಿ. ಎಲ್ಲ ಇಂದ್ರಿಯಗಳು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಸೇರಿದರೆ 12. ಬರೀ ಜ್ಞಾನೇಂದ್ರಿಯ ಮಾತ್ರ ಲೆಕ್ಕಕ್ಕೆ ಇಟ್ಟುಕೊಂಡರೆ 7. ಆದ್ದರಿಂದ ಸಪ್ತಪ್ರಾಣ ಅಂತ ಹೇಳಿದ್ದು ಸರಿ, ದ್ವಾದಶ ಪ್ರಾಣ ಅಂತ ಹೇಳಿದ್ದು ಸರಿ. ಎರಡಕ್ಕೆ ವಿರೋಧ ಇಲ್ಲ ಅಂತ ವಿರೋಧ ಪರಿಹಾರ. ಭಾಷ್ಯ. ಸಪ್ತಪ್ರಾಣ ಪ್ರಭವಂತೆ ತಸ್ಮಾತ್ ಸಪ್ತೈವ ಮಾರುತ ಬಾಹ್ಯೆ ಎಂಬುದಾಗಿ ಆಕೆನ ಹೇಳಿದೆ. ದ್ವಾದಶವಾಯೇತೆ ಪ್ರಾಣ ಅಥೋ ಭಕ್ತಿ ಸಪ್ತಗತಿ ವಿಶೇಷಿತತ್ವಾತ್. ಸಪ್ತ ಅಂತ ಹೇಳಲಿಕ್ಕೆ ಕಾರಣ ಜ್ಞಾನೇಂದ್ರಿಯಾಪೇಕ್ಷೆಯ ಸಪ್ತತ್ವಂ. 12 ಇಂದ್ರಿಯಗಳಿದ್ದರೂ 7 ಅಂತ ಹೇಳಲಿಕ್ಕೆ ನಮಗೆ ಜ್ಞಾನ ಪಡೆಯಬೇಕಾಗಿದೆ, ಅದು ಬಹಳ ಮುಖ್ಯ. ಆ ಜ್ಞಾನೇಂದ್ರಿಯ ಲೆಕ್ಕಾಚಾರ ಮಾಡಿ 7 ಅಂತ ಹೇಳಿದ್ದು. ಯಾಕೆ ಅಂದರೆ ಗುಹಾಶಯಂ ನಿಹಿತ ಸಪ್ತ ಸಪ್ತ ಅಂತ. ಗುಹಾಶಯ ಅಂದರೆ ಜ್ಞಾನ, ಹೃದಯ ಗುಹದಲ್ಲಿ ಜ್ಞಾನ ಬರೋದು. ಗುಹಾಶಯಂ ಜ್ಞಾನಕ್ಕೆ ಸಂಬಂಧಪಟ್ಟ ದೇವತೆ, ಇಂದ್ರಿಯಾಭಿಮಾನಿ ದೇವತೆಗಳು 7 ಅಂತ ಅರ್ಥ. ಗುಹಾಶಯಂ ನಿಹಿತ, ಗುಹಾಶಯ ಅಂದರೆ ಬುದ್ಧಿ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ದೇವತೆಗಳು 7. ಇಂದ್ರಿಯಾಭಿಮಾನಿ ದೇವತೆಗಳು, ಜ್ಞಾನೇಂದ್ರಿಯಾಭಿಮಾನಿ ದೇವತೆಗಳು 7. ಅದನ್ನು ಇಟ್ಟುಕೊಂಡು 7 ಅಂತ ಹೇಳಿದ್ದಾರೆ. ಸ್ಪಷ್ಟವಾದ ವಾಕ್ಯ.
ಸಪ್ತಪ್ರಾಣಾಸ್ತು ಅವಗತೇ ಪಂಚಪ್ರಾಣಶ್ಚ ಕರ್ಮಣ. ಪ್ರಮಾಣ ಸ್ಪಷ್ಟವಾಗಿ ಹೇಳಿದ್ದಾರೆ ಭವಿಷ್ಯತ್ ಪೂರ್ವದಲ್ಲಿ. ಸಪ್ತಗತಿ ವಿಶೇಷತತ್ವಾತ್ ಚ. ಚ ಅಂದರೇನು? ಪ್ರಮಾಣವೂ ಉಂಟು. ಸಪ್ತಗತಿ ಗತಿಯಿಂದ ಜ್ಞಾನ, ಜ್ಞಾನದ ವಿಶೇಷಣೆ ಇದ್ದ ಪ್ರತಿ 7 ಗತಿ. ಏ ಗತ್ಯರ್ಥ ತೇ ಜ್ಞಾನಾರ್ಥ. ಗತಿ ಎಂದರೆ ಜ್ಞಾನ. ಗತಿ ವಿಶೇಷತತ್ವಾತ್ ಜ್ಞಾನದ ಸಂಬಂಧಿದ್ದ ಪರಿಚ ಸಪ್ತ 7. ಚ. ಚ ಅಂದರೆ ಪ್ರಮಾಣವೂ ಉಂಟು. ಇದಕ್ಕೆ ಏನು ಪ್ರಮಾಣ? ಸಪ್ತಪ್ರಾಣಾಸ್ತು ಅಮಗತೇ, ಜ್ಞಾನಕ್ಕೆ ಸಂಬಂಧಪಟ್ಟ 7 ಇಂದ್ರಿಯಗಳು. ಪಂಚಪ್ರಾಣಶ್ಚ ಕರ್ಮಣ, 5 ಪ್ರಾಣ ಇಂದ್ರಿಯಗಳು ಕರ್ಮಗೆ ಸಂಬಂಧಪಟ್ಟವು. ಏವಂ ಪ್ರಾಣದ್ವಾದಶಕಂ ಶರೀರೇ ನಿತ್ಯ ಸಂಸ್ಥೆ. ಕ್ಲಿಯರಾಗಿ ಭವಿಷ್ಯತ್ ಪರ್ವದಲ್ಲಿ 12 ಪ್ರಾಣ ಅಂದರೆ ಶರೀರದಲ್ಲಿ ಉಂಟು. ಇಂದ್ರಿಯಗಳು 12, ಜ್ಞಾನಕ್ಕೆ ಸಂಬಂಧಪಟ್ಟದ್ದು 7, ಕರ್ಮಕ್ಕೆ ಸಂಬಂಧಪಟ್ಟದ್ದು 5. ಅದರಿಂದ ಸಪ್ತ ಅಂತ ಹೇಳಿದ್ದು ಸರಿ, 12 ಅಂತ ಹೇಳಿದ್ದು ಸರಿ. ವೇದವಾಕ್ಯಗಳಿಗೆ ವಿರೋಧ ಇಲ್ಲ. ನಾಶ ನಾಶ ಸೂಕ್ಷ್ಮ ರೂಪವನ್ನು ಉಂಟು. ಅದರಲ್ಲಿ ಒಟ್ಟು 12 ವಿಭಾಗ. 12 ಎಷ್ಟು ಲೆಕ್ಕ ಮಾಡಿ. ಎಷ್ಟೆಲ್ಲ ಅದಕ್ಕೆ ಕಾರಣ ಉಂಟು. ಅಂದರೆ ಎರಡಕ್ಕೂ ಕೂಡ ಆದಿತ್ಯನಿಗೆ ಎಷ್ಟು ಸಂಖ್ಯೆ ಉಂಟು ಅಷ್ಟೇ ಸಂಖ್ಯೆಯುಳ್ಳ ದೇವತೆಗಳಿದ್ದಾರೆ ಅಂತ. ಇಷ್ಟು ಮಂದಿಗೂ 12 ಅಭಿಮಾನಿ ದೇವತೆಗಳು. ದ್ವಾದಶ ಮಾಸ, ದ್ವಾದಶ ಆದಿತ್ಯ, ಎಲ್ಲದಕ್ಕೂ ಅಭಿಮಾನಿ ದೇವತೆಗಳು 12 ಅಂತ. ಆ ರೀತಿ ಸಮಸಂಖ್ಯಾಕ ದೇವತೆಗಳುಳ್ಳವರು. ಹಾಗಾದರೆ ಅದನ್ನೇ ಬಿಡಿಸ್ತಾರೆ. 7 ಅಂತ. ಆ 7ರ ಒಟ್ಟಿಗೆ ಯಾಕೆ ಸೇರಿಲ್ಲ ಅಂತ ಕೇಳಿದರೆ, ಈ ಹಸ್ತಾದಿಗಳು ಕರ್ಮದೇವ, ಅಲ್ಲಿ ಅಭಿಮಾನ ದೇವತೆ ಕರ್ಮ, ಅದು ಸಂಸಾರ ಸ್ಥಿತಿ ಹೇತುತ್ವಾತ್. ಅದು ಹಸ್ತಾದಯಸ್ತು ಸ್ಥಿತಿ ಅಥವಾ ನೈವ, ಅದು ಸಂಸಾರ ಕಾರಣ. ನಮಗೆ ಮೋಕ್ಷಕ್ಕೆ ಕಾರಣವಾದದ್ದು ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳೆಲ್ಲ ಮತ್ತಷ್ಟು ಪುಣ್ಯ ಪಾಪಗಳು ಮಾಡಿ ಸಂಸಾರದಲ್ಲಿ ಇರುವಂತೆ ಮಾಡ್ತದೆ. ಅದಕ್ಕೋಸ್ಕರ 7 ಇಂದ್ರಿಯಗಳ ಜೊತೆಗೆ ಅವುಗಳನ್ನು ಸೇರಿಸಿದ್ದ ಪ್ರಯುಕ್ತ ಇಂದ್ರಿಯಗಳು ಅವುಗಳು ಇಂದ್ರಿಯ ಅಂತ ಲೆಕ್ಕಕ್ಕೆ ಸೇರಿಸಬಾರದು ಅಂತ ಹೇಳಬಾರದು. ಹಾಗೆ ಸಪ್ತ ಅಂತ ಹೇಳಿದ್ದಾರೆ. ಕರ್ಮಗಳಿಂದ ಯಾಕೆ ಸೇರಿಸಿಲ್ಲ? ಅದು ಇಂದ್ರಿಯ ಆಗಿದ್ದರೆ ಒಟ್ಟಿಗೆ ಹೇಳಬೇಕಿತ್ತಲ್ಲ. ಅಂದರೆ ಅದು ಸ್ಥಿತಿ, ಹಸ್ತಾದಯಸ್ತು ಸ್ಥಿತಿ, ಅದು ಸ್ಥಿತಿ. ಇಲ್ಲಿ ಸಂಸಾರದಲ್ಲಿ ಇಲ್ಲಿಂದ ಬೀಳಲಿಕ್ಕೆ ಪ್ರತಿಬಂಧಕ, ಸ್ಥಿತಿಗೆ ಕಾರಣ ಅಥವಾ ನೈವ. ಅದರಿಂದ ಜ್ಞಾನೇಂದ್ರಿಯಗಳ ಜೊತೆಗೆ ಸಪ್ತೇಂದ್ರಿಯಗಳ ಜೊತೆಗೆ ಆ ಇಂದ್ರಿಯಗಳನ್ನು ಸೇರಿಸಲಿಲ್ಲ. ಹಸ್ತಾದಯಸ್ತು ಸ್ಥಿತಿ ಅಥವಾ ನೈವ. ಹಸ್ತ, ಪಾಣಿ, ಮತ್ತು ಪಾಯು, ಉಪಸ್ಥ, ಇದೆಲ್ಲ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ 5 ಇಂದ್ರಿಯಗಳು. ಅದು ಸಂಸಾರ ಕಾರಣ. ಅದರಿಂದ ಅದು ನೈವ, ಜ್ಞಾನೇಂದ್ರಿಯಗಳ ಒಟ್ಟಿಗೆ ಅದನ್ನು ಸೇರಿಸಿಲ್ಲ. ಇರಲಿ, ಆದರೂ ಕರ್ಮಕ್ಕೆ ಅದು ಸಂಸಾರಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ, ಉಭಯ ಕಾರಣ. ಇಲ್ಲಿ ಆದರೂ ನಮಗೆ ಬಂಧನಕ್ಕೆ ಅದು ಕಾರಣ, ಮೋಕ್ಷಕ್ಕೆ ಜ್ಞಾನ ಬೇಕು. ಕರ್ಮ ಪ್ರವೃತ್ತ ಕರ್ಮ ಬಂಧಕ್ಕೆ ಕಾರಣ, ನಿವೃತ್ತ ಕರ್ಮ ಮೋಕ್ಷಕ್ಕೆ ಕಾರಣ. ಹೆಚ್ಚಾಗಿ ಪ್ರವೃತ್ತ ಕರ್ಮಗಳೇ ಹೆಚ್ಚು. ಸಂಸಾರ ಸ್ಥಿತಿ ಹೇತುತ್ವಾತ್ ಸ್ಥಿತಂ ಕರ್ಮ ವಿಧೋ ವಿದುಹು. ತಸ್ಮಾತ್ ಉದ್ಗತಿ ಹೇತುತ್ವಾತ್ ಗತಿ, ಸ್ಥಿತಿ, ಗತಿ. ಅದು ಗತಿಯಿಂದ ಉದ್ಗತಿ, ಮೇಲಕ್ಕೆ ಹೋಗಲಿಕ್ಕೆ ಜ್ಞಾನೇಂದ್ರಿಯ ಕಾರಣ. ತಸ್ಮಾತ್ ಉದ್ಗತಿ ಹೇತುತ್ವಾತ್ ಜ್ಞಾನಂ ಗತಿ ಉಚ್ಯತೆ ಇತಿ ವಾಯುಪ್ರೋಕ್ತಿ ಅಂತ 2 ಸೂತ್ರ. ಒಂದು
ಸಪ್ತಗತಿ ವಿಶೇಷತತ್ವಾತ್. ಇನ್ನೊಂದು ಹಸ್ತಾದಯ ಸ್ತುಸ್ಥಿತಿ ಅಥವಾ ನೀವು 2 ಸೂತ್ರ ಸಪ್ತಗತಿ ಅಧಿಕರಣ 7 ಅಂತ ಇದಕ್ಕೇನು ಕಾರಣ? ಇನ್ನೊಂದು ಪ್ರಶ್ನೆ ಬರ್ತದೆ, ಇಂದ್ರಿಯಗಳು ಅಣುವೋ ವ್ಯಾಪ್ತವೋ ಅಂತ. ಪೂರ್ವಪಕ್ಷ ದಿವೀವ ಚಕ್ಷುರಾತತಂ, ಕಣ್ಣು ಹೇಗೆ ವ್ಯಾಪ್ತವಾಗಿ ಉಂಟೋ ಅದರಂತೆ ಆತ್ಮನು ವ್ಯಾಪ್ತ. ದಿವೀವ ಚಕ್ಷು ಆತತ, ಕಣ್ಣು ಇಡೀ ದ್ವಿಲೋಕದಲ್ಲಿ ವ್ಯಾಪಿಸಿಕೊಂಡಿದ್ದಂತೆ ಜೀವನು ಕೂಡ ವ್ಯಾಪ್ತ ಅಂತ ಹೇಳಿ ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾನೆ. ಮತ್ತು ದೂರದಲ್ಲಿ ಪದಾರ್ಥ ಉಂಟು, ಅದನ್ನು ಕೇಳಿಸ್ತದೆ, ಶಬ್ದ ದೂರದಲ್ಲಿ ಕಿವಿಗೆ ಗೊತ್ತಾಗ್ತದೆ. ಗೊತ್ತಾಗಬೇಕಾಗಿದ್ದರೆ ಕಿವಿ ಅಲ್ಲಿವರೆಗೆ ವ್ಯಾಪ್ತಿ ಉಂಟು ಅಂತ ಅರ್ಥ. ಕಣ್ಣು ದೂರದ ಪದಾರ್ಥವನ್ನು ಗ್ರಹಿಸ್ತಾ ಇದೆ. ಆದ್ದರಿಂದ ಇಂದ್ರಿಯ ಅಣುವಲ್ಲ, ಅದು ವ್ಯಾಪ್ತ. ದೇವೇವ ಚಕ್ಷುರಾತತಂ ಎಂಬುದಾಗಿ ವಾಕ್ಯ. ಪರಮಾತ್ಮನಿಗೆ ದೃಷ್ಟಾಂತ. ಪರಮಾತ್ಮ ಹೇಗಿದ್ದಾನೆ, ಕಣ್ಣು ಹೇಗೆ ವ್ಯಾಪಿಸಿಕೊಂಡುಂಟೋ ಹಾಗೆ ಪರಮಾತ್ಮನ ವ್ಯಾಪಿಸಿಕೊಂಡಿದ್ದಾನೆ. ಅದು ಕಣ್ಣಿಗೆ ದೃಷ್ಟಾಂತ ಪ್ರಸಿದ್ಧವಾಗಿರಬೇಕು. ಹಾಗಾದರೆ ಕಣ್ಣು ವ್ಯಾಪ್ತ ಅಂತ ಸಂಶಯವೇ ಇಲ್ಲ ಅಂತ ದೃಷ್ಟಾಂತ ಕೊಡಬೇಕಾಗಿದೆ. ಪರಮಾತ್ಮ ವ್ಯಾಪ್ತಿ ಹೇಗೆ ಕಣ್ಣಿನಂತೆ, ಅದು ಕಣ್ಣು ವ್ಯಾಪ್ತಿ ಉಂಟು ಅಂತ ದೃಷ್ಟಾಂತ ಕೊಡಬೇಕಾಗಿದೆ, ಅದು ಸಿದ್ಧ. ಹೀಗಾಗಿ ಕಣ್ಣು ಅಣುವಲ್ಲ, ವ್ಯಾಪ್ತ ಅಂತ. ಆದರೆ ಇನ್ನೂ ಕೆಲವು ಪ್ರಮಾಣ ಉಂಟು. ಅಣುಭಿಕ್ ಪಶ್ಯತಿ ಅಣುಭಿಕ್ ಕೃಣೋತಿ ಪ್ರಾಣವ ಅಣವಃ ಪ್ರಾಣೇಂದ್ರ ಹಿತದ್ಭವತಿ. ಎಲ್ಲ ಅಣು ಅಂತ. ಇಂದ್ರಿಯಗಳನ್ನು ಅಣು, ಪ್ರಾಣಗಳಲ್ಲಿ ಪ್ರಾಣ ಇಂದ್ರಿಯಗಳು ಎಲ್ಲ. ಅಣುಭಿ ಪಶ್ಯತಿ, ಅಣು ಇಂದ್ರಿಯಗಳಿಂದ ನೋಡ್ತಾನೆ. ಅಣುಭಿಕ್ ಕೃಣೋತಿ ಪ್ರಾಣವ ಅಣವ ಎಂಬುದಾಗಿ ಇಂದ್ರಿಯ ಅಣು ಅಂತಲೂ ಪ್ರಮಾಣ ಇದೆ. ದಿವೀವ ಚಕ್ಷುರಾತಂ ಎಂಬುದಾಗಿ ದೃಷ್ಟಾಂತ. ತೇನ ಕಣ್ಣು ಎಂಬುದು ಹೇಗೆ ಆಕಾಶದಲ್ಲಿ ವ್ಯಾಪ್ತವೋ ಹಾಗೆ ಪರಮಾತ್ಮ ವ್ಯಾಪ್ತ. ದೃಷ್ಟಾಂತ ಕೊಡುವಾಗ ಕಣ್ಣಿಗೆ ವ್ಯಾಪ್ತಿ ಉಂಟು, ಇಂದ್ರಿಯ ವ್ಯಾಪ್ತಿ ಉಳ್ಳಂತೂ ಅಣುವು ಅಂತ ಸಂಶಯ ಬಂದು ಪರಸ್ಪರ ವಿರೋಧ. ಅದಕ್ಕೆ ಅಣವಶ್ಚ ಎಲ್ಲ ಅಣುಗಳೇ. ಆದರೆ ಹಾಗಾದರೆ ವಿರೋಧ ಪರಿಹಾರ ಆಗಬೇಕಲ್ವ ಅಂತ ಹೇಳಿದರೆ, ಕಣ್ಣು ಚಿಕ್ಕದು, ಆದರೆ ಪ್ರಕಾಶ ವ್ಯಾಪ್ತಿ, ಕಣ್ಣಿನ ಪ್ರಕಾಶ ರಶ್ಮಿ ಎಲ್ಲ ಕಡೆ ಪಸರಿಸ್ತಾ ಇದೆ. ಆದ್ದರಿಂದ ಅಲ್ಲಿ ದಿವೀವ ಚಕ್ಷುರಾತತಂ ತಂದು ಕೊಟ್ಟ ದೃಷ್ಟಾಂತ ಕಣ್ಣು ಪ್ರಕಾಶ ರೂಪೇಣ ವ್ಯಾಪ್ತಿ ಉಂಟು ಅಂತ. ಹಾಗೆ ಆ ರೀತಿ ಜೀವನಿಗೆ ಪ್ರಕಾಶ ರೂಪೇಣ ವ್ಯಾಪ್ತಿ ಉಂಟು. ಪರಮಾತ್ಮ ಜೀವನ ವ್ಯಾಪ್ತ. ಹೇಗೆ ಕಣ್ಣು ರಶ್ಮಿ ರೂಪೇಣ ವ್ಯಾಪ್ತವೋ ಜೀವನು ಇಡೀ ದೇಹದಲ್ಲಿ ಪ್ರಕಾಶ ರೂಪೇಣ ವ್ಯಾಪ್ತ ಎಂಬುದಕ್ಕೆ ದೃಷ್ಟಾಂತ. ಅದರಿಂದ ದಿವೀವ ಚಕ್ಷುರಾತದ ವಾಕ್ಯ ಇಟ್ಟುಕೊಂಡು ಇಂದ್ರಿಯಗಳು ವ್ಯಾಪ್ತಿ ಉಳ್ಳದ್ದು ಅಂತ ಭಾವಿಸಬಾರದು. ಸ್ಪಷ್ಟವಾಗಿ ಎರಡನ್ನೂ ಕೂಡ ಸಮನ್ವಯ ಮಾಡೋದಕ್ಕೆ ಇನ್ನೊಂದು ವಾಕ್ಯ ಉಂಟು, ಅದು ತಿಳಿಯದೇ ಭ್ರಾಂತಿ. ಅದರಲ್ಲೇನುಂಟು, ಯಥಾ ತದ್ಯಥಾ ಅಣುನಃ ಚಕ್ಷುಷಃ ಪ್ರಕಾಶೋ ವ್ಯಾತತ. ಚಕ್ಷುವಿಂದರೆ ಅಣು, ಅದರ ಪ್ರಕಾಶ ವ್ಯಾಪ್ತಿ ಉಂಟು. ಅದರಂತೆ ಈ ಪುರುಷಸ್ಯ ಪ್ರಕಾಶೋ ವ್ಯಾತತಃ, ಈ ಜೀವ ಅಣು ಅದು ನೀವು ಪ್ರಕಾಶ ಇಡೀ ದೇಹದಲ್ಲಿ ವ್ಯಾಪಿಸಿಕೊಂಡಿದೆ. ದೃಷ್ಟಾಂತ ಕಣ್ಣಿನದು. ಹೀಗೆ ಆ ದೃಷ್ಟಾಂತ ಪರಮಾತ್ಮೆಗೆ ಸಂಬಂಧಪಟ್ಟದ್ದಲ್ಲ, ಜೀವನಿಗೆ ಸಂಬಂಧಪಟ್ಟದ್ದು. ಜೀವ ಸ್ವತಃ ಅಣು, ಇಡೀ ಶರೀರದಲ್ಲಿ ಪ್ರಕಾಶ ರೂಪೇಣ ವ್ಯಾಪ್ತಿ. ಅದು ಎಲ್ಲಿ ಹೊಡೆದರೂ ಗೊತ್ತಾಗ್ತವೆ ಸಮಯದಲ್ಲಿ ಇಡೀ ಶರೀರದಲ್ಲಿ ಪ್ರಕಾಶ ರೂಪೇಣ ವ್ಯಾಪ್ತಿ. ದೃಷ್ಟಾಂತ ಕಣ್ಣು ಅಣು, ಚಕ್ಷುನಿಂದ್ರಿಯ. ಈ ಕಣ್ಣಲ್ಲ, ಕಣ್ಣು ಅಂದರೆ ಇಲ್ಲಿರತಕ್ಕ ಇಂದ್ರಿಯ, ಅದು ಅಣು, ಪ್ರಕಾಶ ರೂಪೇಣ ಅದು ಆ ರಶ್ಮಿ ಹೊರಗೆಲ್ಲ ವ್ಯಾಪಿಸಿಕೊಂಡಿದೆ ಎಂಬುದಾಗಿ ಇದು ಈ ರೀತಿಯ ಅಭಿಪ್ರಾಯ. ಅದರಿಂದ ದಿವೀವ ಚಕ್ಷುರಾತನ ವಾಕ್ಯ ಮತ್ತು ಅಣವ ಪ್ರಾಣ ಎರಡನ್ನೂ ಕೂಡ ಸಮನ್ವಯ ಮಾಡತಕ್ಕಂಥ ವಾಕ್ಯ ಶಾಂಡಿಲ್ಯ ಶ್ರುತಿಯಲ್ಲಿ ಉಂಟು. ಅದರಿಂದ ಸಂಶಯಕ್ಕೆ ಪರಿಹಾರ ಆಯಿತು. ತದ್ಯಥ ಅಣುನಃ ಚಕ್ಷುಷಃ ಪ್ರಕಾಶೋ ವ್ಯಾತತಃ ಏವಮೇವ ಅಸ್ಯ ಪುರುಷಸ್ಯ ಪ್ರಕಾಶೋ ವ್ಯಾತತಃ ಅನುರ್ವೇ ಏಷ ಪುರುಷ ಭವತಿ. ಈ ಸೂತ್ರ ಇಲ್ಲದೆ ಹೋದರೆ ಈ ವಿರೋಧ ಪರಿಹಾರ ಹೇಗೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ವೇದವಾಕ್ಯಗಳಲ್ಲಿ ಪರಸ್ಪರ ವಿರೋಧ ಪರಿಹಾರ ಮಾಡದೆ ಹೋದರೆ
ವೇದಕ್ಕೆ ಪ್ರಾಮಾಣ್ಯ ಇಲ್ಲ ಅಂತ. ವೇದಕ್ಕೆ ಪ್ರಾಮಾಣ್ಯ ಇಲ್ಲ ಅಂತಂದರೆ ಅಂಥ ವೇದದಿಂದ ಗುಣಪೂರ್ಣನಾದ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಇಷ್ಟು ವಿಚಾರ. ಸಂಬಂಧ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ವೇದದಲ್ಲಿ ಪರಸ್ಪರ ವಿರೋಧ ಇದ್ದರೆ ವೇದ ಪ್ರಮಾಣ ಆಗುವುದಿಲ್ಲ. ಪ್ರಮಾಣ ಆಗದಿದ್ದರೆ ಅದರಿಂದ ಪರಮಾತ್ಮನ ಹೇಗೆ ತಿಳ್ಕೊಳ್ಬೇಕು? ಆ ಪರಸ್ಪರ ವಿರೋಧವನ್ನು ಎಲ್ಲ ಸೂತ್ರಗಳಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ. ಓಂ ಅಣವಶ್ಚ ಓಂ. ಹಿಂದೆ ಮುಖ್ಯ ಪ್ರಾಣ ಉತ್ಪತ್ತಿ ಉಂಟು ಅಂತ ಹೇಳಿದ್ದಾರೆ. ಅದು ಇನ್ನೂ ಕೆಲವು ವಾಕ್ಯ ಸ್ಪಷ್ಟ ವಾಕ್ಯ ಉಂಟು. ನೈಷ ಪ್ರಾಣ ಉದೇತಿ ನಾಸ್ತ್ಯಮೇತಿ ಏಕಲೇವ ಮಧ್ಯಸ್ಥಾತ ಅಥೀನಮಾಹು ಮಧ್ಯಮೈತಿ. ಮುಖ್ಯ ಪ್ರಾಣನಿಗೆ ಉತ್ಪತ್ತಿಯೇ ಇಲ್ಲ ಅಂತ ಒಂದು ವಾಕ್ಯ ಇದೆ. ಏಷ ಪ್ರಾಣ ನೋದೇತಿ ನಾಸ್ತಮೇತಿ ಏಕಲೇವ ಮಧ್ಯಸ್ಥಾತ, ಇವನು ಮಧ್ಯಮ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಮುಖ್ಯ ಪ್ರಾಣ ಉತ್ಪತ್ತಿ ಇಲ್ಲ ಅಂತ. ಇನ್ನೊಂದು ಕಡೆ ಯತ್ಪ್ರಾಪ್ತಿ ಯತ್ಪರಿತ್ಯಾಗ ಉತ್ಪತ್ತಿ ಮರಣ. ಮುಖ್ಯ ಪ್ರಾಣ ಬಂದರೆ ಮಾತ್ರ ಉತ್ಪತ್ತಿ. ಮುಖ್ಯ ಪ್ರಾಣ ಶರೀರದಿಂದ ಹೋದ ಮರಣ. ಎಲ್ಲರ ಜನನ ಮರಣಕ್ಕೆ ಕಾರಣವಾದ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಬರಲಿಕ್ಕೆ ಸಾಧ್ಯ ಉಂಟು ಅಂತ ಯುಕ್ತಿ ಸಮೇತ ಹೇಳಿದ್ದಾರೆ. ಬರೀ ಅಷ್ಟೇ ಹೇಳಿದರೆ ಬೇರೆ ಅರ್ಥ ಮಾಡಬಹುದಿತ್ತು. ಇನ್ನೊಂದು ವಾಕ್ಯ ಯತ್ಪ್ರಾಪ್ತಿ ಯತ್ಪರಿತ್ಯಾಗ ಉತ್ಪತ್ತಿ ಮರಣ. ಮುಖ್ಯ ಪ್ರಾಣ ಬಂದರೆ ಉತ್ಪತ್ತಿ, ಮುಖ್ಯ ಪ್ರಾಣ ಹೋದರೆ ಮರಣ. ಎಲ್ಲರ ಉತ್ಪತ್ತಿ ಮರಣಕ್ಕೆ ಕಾರಣನಾದ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಬರಲಿಕ್ಕೆ ಹೇಗೆ ಸಾಧ್ಯ? ಯತ್ಪ್ರಾಪ್ತಿ ಯತ್ಪರಿತ್ಯಾಗ ಉತ್ಪತ್ತಿ ಮರಣಂ ತಸ್ಯ ಉತ್ಪತ್ತಿ ಮೃತಿಶ್ಚೈವ ಕಥಂ ಪ್ರಾಣ ಸೇಜ್ಯತೆ. ಎಲ್ಲರ ಉತ್ಪತ್ತಿ ಮರಣಕ್ಕೆ ಕಾರಣನಾದ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯುಕ್ತಿ ಸಮೇತ ಹೇಳಿದ್ದಾರೆ. ಎಲ್ಲರ ಉತ್ಪತ್ತಿ ಮರಣ ಕಾರಣ ಆದ ಮೇಲೆ ಅವನಿಗೆ ಉತ್ಪತ್ತಿ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತೊಬ್ಬರ ಉತ್ಪತ್ತಿಗೆ ಕಾರಣ ಆದವನು ಹುಟ್ಟುವುದು ಹೇಗೆ? ಅವನಿಗೆ ಯಾರು ಮತ್ತೆ ಕಾರಣ? ಅವರೆಲ್ಲ ಉತ್ಪತ್ತಿ ಕಾರಣ, ಎಲ್ಲರ ಮರಣ ಕಾರಣ ಆಗಬೇಕಾಗಿದ್ದರೆ ಅವನಿಗೆ ಉತ್ಪತ್ತಿ ಬರಲಿಕ್ಕೆ ಸಾಧ್ಯ. ಈ ಯುಕ್ತಿ ಉಂಟು. ಆ ಯುಕ್ತಿ ಸಮೇತವಾಗಿ ಮುಖ್ಯ ಪ್ರಾಣ ಅನಾದಿ ಅಂತ ಹೇಳಿದ್ದಾರೆ. ಇದಕ್ಕೇನು ಗತಿ ಅಂತ ಪ್ರಶ್ನೆ ಬಂತು. ಅದಕ್ಕೋಸ್ಕರ ಇನ್ನು ವಾಕ್ಯ ಆತ್ಮತೇಶೋ ಪ್ರಾಣ ಜಯಂತಿ. ಪ್ರಾಣನು ಪರಮಾತ್ಮೆಯಿಂದ ಹುಟ್ಟುತ್ತಾನೆ. ಯುಕ್ತಿ ಸಮೇತವಾಗಿ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇಲ್ಲ ಅಂತ ಪ್ರತಿಪಾದನೆ ಮಾಡಿದ ವೇದವಾಕ್ಯಗಳೇ ಪರಮಾತ್ಮನಿಂದ ಪ್ರಾಣನಿಗೆ ಉತ್ಪತ್ತಿ ಇಲ್ಲ. ವೇದವಾಕ್ಯ ಉನ್ಮತ್ತ ವಾಕ್ಯ, ಮನಸ್ಸಿಗೆ ಬಂದಂತೆ ಹೇಳ್ತಾ ಇದೆ, ಪೂರ್ವಾಪರ ವಿರುದ್ಧವಾಗಿ ಹೇಳ್ತಾ ಇದೆ. ಇಂಥ ವೇದವನ್ನು ಪ್ರಮಾಣ ಅಂತ ಇಟ್ಟುಕೊಂಡು ಅದರಿಂದ ಪರಮಾತ್ಮನನ್ನು ಹೇಗೆ ತಿಳ್ಕೊಳ್ಳುವುದು ಅಂತ ಪ್ರಶ್ನೆ. ಅದಕ್ಕೆ ಓಂ ಶ್ರೇಷ್ಠಶ್ಚ ಓಂ ಅದನ್ನು ಬಿಡಿಸಿ ಸ್ಪಷ್ಟ ಆ ವಿರೋಧವನ್ನು ಪರಿಹಾರ ಮಾಡಿದೆ ವೇದವೇ. ಸೌಷ್ಠ್ವೇನ ಹವ ಯಶೋ ಅವತಿಷ್ಠತೆ ಸ್ಥೂಲತ್ವೇನ ಉದೇತಿ. ಅವನು ಸೂಕ್ಷ್ಮರೂಪಿಯಾಗಿ ಪ್ರಾಣ ಇದ್ದಾನೆ, ಸ್ಥೂಲರೂಪಿಯಾಗಿ ಅವನ ಉತ್ಪತ್ತಿ. ಸೂಕ್ಷ್ಮಶ್ಚಾತಃ ಸ್ಥೂಲಶ್ಚ ಪ್ರಕೃತಿತಃ ಸೂಕ್ಷ್ಮ ಅನ್ಯತಃ ಸ್ಥೂಲ ಸ್ವಭಾವತಃ ಸೂಕ್ಷ್ಮ. ಅವನಿಗೆ ಅನ್ಯತಃ ಸ್ಥೂಲ. ಅದಕ್ಕೆ ಸ್ಥೂಲತ್ವ ಹೇಗೆ ಅಂತ ನೋಡಬೇಕು. ಶರೀರ ಬಂದಾಗ ಸ್ಥೂಲ. ಪ್ರಾಣದೇವರಿಗೂ ಕೂಡ ಭೌತಿಕ ಶರೀರ ಉಂಟು, ಪರಮಾತ್ಮನಿಗೆ ಮಾತ್ರ ಇಲ್ಲ. ಆದ್ದರಿಂದ ಸೂಕ್ಷ್ಮತ್ವ ಸ್ಥೂಲತ್ವ ಎರಡೂ ಪ್ರಾಣನಿಗೆ ಉಂಟು. ಶರೀರ ಸಂಬಂಧ ಆದಾಗ ಸ್ಥೂಲ. ಅದರಿಂದ ಶರೀರ ಸಂಬಂಧ ಆಯಿತು ಒಂದು ಇಷ್ಟೇ ಅರ್ಥ ಹೊರತು ಅವನಿಗೆ ಉಳಿದವರ ಉತ್ಪತ್ತಿ ಕಾರಣ. ಅವನಿಗೆ ಪರಮಾತ್ಮದಿಂದ ಉತ್ಪತ್ತಿ ಉಂಟು.
ಶರೀರ ಸಂಬಂಧ ಉಂಟು. ಸೂಕ್ಷ್ಮ ಅಂದರೆ ಶರೀರ ಬಿಟ್ಟು ಸ್ವಭಾವತಃ ಅವನು ಅನಾದಿ, ಶರೀರವು ಅನಿತ್ಯ, ತದ್ವಾರ ಅವನಿಗೆ ಉತ್ಪತ್ತಿ. ಹೀಗೆ ಸೂಕ್ಷ್ಮತ್ವ ಸೂಕ್ಷ್ಮರೂಪೇಣ ಸ್ಥೂಲರೂಪೇಣ ಉತ್ಪತ್ತಿ ಇಲ್ಲ, ಎರಡನ್ನೂ ಕೂಡ ಕೂಡಿಸಬಹುದು ಅಂತ ವೇದವಾಕ್ಯ ಉಂಟು. ಆ ವೇದವಾಕ್ಯದಿಂದ ಈ ಪ್ರಾಣ ಉತ್ಪತ್ತಿ ಉಂಟು, ಪ್ರಾಣ ಉತ್ಪತ್ತಿ ಇಲ್ಲ ಅಂತ ಯುಕ್ತಿ ಸಮೇತವಾಗಿ ಹೇಳಿದ್ದಾರೆ. ಆ ಎರಡು ವಾಕ್ಯಕ್ಕೆ ಏನರ್ಥ ಎಂಬುದನ್ನು ವೇದವೇ ಸ್ಪಷ್ಟಪಡಿಸಿದೆ ಅಂತ ಅದನ್ನು ಉದಾಹರಿಸ್ತಾರೆ. ಶರೀರ ಬರುವುದು, ಶರೀರ ಹೋಗ್ತದೆ, ಪ್ರಳಯ ಕಾಲದಲ್ಲಿ ಶರೀರ ಹೋಗ್ತದೆ. ಈ ಬಾಕಿ ಹಾಂ, ಆ ಶರೀರಕ್ಕೆ ಉತ್ಪತ್ತಿ ನಮಗೂ ಅಷ್ಟೇ. ಅದೇ ನಮ್ಮ ಹಾಗೆ ವಿಶೇಷ ಪ್ರಳಯ ಕಾಲದಲ್ಲಿಯೂ ಕೂಡ ಅವನಿಗೆ ಜ್ಞಾನಲೋಪ ಇಲ್ಲ, ಅದು ವಿಶೇಷ ಅಂತ ಹಿಂದೆ ಹೇಳಿದ್ದಾರೆ. ನಮಗೆ ಪ್ರಳಯ ಕಾಲದಲ್ಲಿ ಜ್ಞಾನಲೋಪ ಉಂಟು, ಮುಖ್ಯ ಪ್ರಾಣನಿಗೆ ಪ್ರಳಯದಲ್ಲಿಯೂ ಕೂಡ ಅವನಿಗೆ ಜ್ಞಾನಲೋಪ ಇಲ್ಲ. ಪ್ರತಿಭಾತ ಪರಾವರಹ. ಆಚಾರ್ಯರು ತತ್ವ ಸಂಖ್ಯಾನದಲ್ಲಿ ಜೀವಗಳನ್ನು ವಿಭಾಗ ಮಾಡುವಾಗ ದುಃಖ ಸ್ಪೃಷ್ಟ ರಮಾನ್ಯೇತು ಸ್ಪೃಷ್ಟ ದುಃಖ ಸಮಸ್ತಶಃ ಹೇಳುವಾಗ ಅಲ್ಲಿ ಮಧ್ಯಮೋ ವಾಯುರುಚ್ಯತೆ ಅಂತ ಒಂದು ಟಿಪ್ಪಣಿಯಲ್ಲಿ ದುಃಖಸ್ಯ ಯೋಗತೋ ಭೋಗ ರುದ್ರವೀಂದ್ರಾದಯೋ ದಮಃ. ಈ ವಾಯುದೇವರಿಗೆ ಮಾತ್ರ ಆ ರೀತಿ ಇಲ್ಲ, ರುದ್ರಾದಿಗಳಿಗೆ ಇರುವಂತೆ ದುಃಖ ಇಲ್ಲ. ಆದ್ರೆ ಅವ್ರನ್ನ ದುಃಖ ಅಸ್ಪೃಷ್ಟರು ಅಂತಲೂ ಹೇಳೋದು. ದುಃಖ ಸ್ಪೃಷ್ಟ ರಮ ಅನ್ಯೇತು ಸ್ಪೃಷ್ಟ ದುಃಖ ಸಮಸ್ತಶಃ. ಈಗ ಹೇಳುವಾಗ ಎಲ್ಲ ಜೀವರಾಶಿಗಳಂತೆ ಅವರಿಗೆ ದೇಹ ಪ್ರಾಪ್ತಿ ಉಂಟು, ದುಃಖ ಉಂಟು ಇಲ್ಲ. ಆದ್ರೆ ನಮ್ಮಲ್ಲಿ ಹನುಮ ಭೀಮ ಅವತಾರಗಳ ದೇಹತ್ಯಾಗವನ್ನ ನಮ್ಮಲ್ಲಿ ಹೇಳಲ್ಲ ಅಲ್ವಾ ಸ್ವಾಮಿ? ಆಚಾರ್ಯ ದೇಹತ್ಯಾಗ ಹೇಳಿಲ್ಲ. ಈಗ ಇಲ್ಲ, ಪ್ರಳಯ ಕಾಲದಲ್ಲಿ ಉಂಟು, ಈಗ ಇಲ್ಲದೆ ಹೋದರೂ ಪ್ರಳಯ ಕಾಲದಲ್ಲಿ ಎಲ್ಲಾರ ದೇಹವೂ ಪರಮಾತ್ಮ ಲಕ್ಷ್ಮೀ ದೇವರ ದೇಹ ಹೋಗುವುದಿಲ್ಲ. ಜೀವರಿಗೆಲ್ಲ ಹೋಗ್ತದೆ, ಎಲ್ಲ ಜೀವರಿಗೆ ದೇಹ ತ್ಯಾಗ. ಎಲ್ಲರಿಗೂ ಪ್ರಾಕೃತ ದೇಹ ಉಂಟೋ ಇಲ್ವೋ? ಪ್ರಾಕೃತ ದೇಹ ಇದ್ದ ಮೇಲೆ ಹೋಗಲೇಬೇಕು. ಎಲ್ಲರಿಗೂ ಪ್ರಾಕೃತ ದೇಹ ಉಂಟು. ದುಃಖ ಪ್ರಾರಂಭ ಇಲ್ಲ, ದುಃಖ ಇಲ್ಲ ಅಷ್ಟೇ. ಸುಖ ಪ್ರಾರಂಭ ಮಾತ್ರ ವಾಯುದೇವರಿಗೆ. ಆದರೂ ಕೆಲವು ಸಲ ಬ್ರಹ್ಮದೇವರು ಭಯ ತೋರಿಸಿದ್ದಾರೆ ಅಂತ ಉಂಟು. ಅಲ್ಲ, ಈಗ ಸಂಸಾರ ಕಾಲದಲ್ಲಿ ನಮ್ಮ ಈ ದೇಹದಲ್ಲಿ ವ್ಯವಹಾರ ಮಾಡ್ತಾರೆ. ಸಂಸಾರ ಕಾಲದಲ್ಲಿ ಭೌತಿಕ ದೇಹದಿಂದ ವ್ಯವಹಾರ ಮಾಡ್ತಾರೆ. ಈ ಶರೀರ ಬಂದಾಗ್ಯೂ ಕೂಡ ಈ ಸ್ಥೂಲ ಶರೀರದಿಂದ ಅವರ ವ್ಯವಹಾರ ಅಲ್ಲ, ಸ್ವರೂಪ ಪ್ರಾಯೇಣ ಸ್ವರೂಪ ಶರೀರದಿಂದಲೇ ರುಚಿಗಳ ವ್ಯವಹಾರ. ಆದ್ರಿಂದ ಇಲ್ಲಿ ಪ್ರಮಾಣ ಏನು ಉಂಟು ಅದಕ್ಕೆ ನೋಡಬೇಕು. ಹಾಗೇನಿಲ್ಲ, ಇದು ಶರೀರ ಅಂತ ಆಗ ಮೇಲೆ ಅಂದರೆ ಭೋಗಾವಚ್ಛತೆಗೆ ಆಗಲೇಬೇಕು. ಈ ಶರೀರಾವಚ್ಛತೆ ಹೋಗಿಲ್ಲದೆ ಹೋದರೆ ಇದು ಶರೀರವೇ ಅಲ್ಲ. ಪರಮಾತ್ಮನಿಗೆ ಶರೀರ ಇಲ್ಲ. ಪರಮಾತ್ಮ ಯಾಕೆ ಶರೀರ ಇಲ್ಲ? ಅವನಿಗೆ ಭೋಗ ಶರೀರಾವಚ್ಛೇದನೆ ಇಲ್ಲ. ಇವರಿಗೆ ಶರೀರ ಉಂಟು, ಶರೀರ ಇದ್ದ ಮೇಲೆ ಶರೀರಾವಚ್ಛೇದನ ಅವರಿಗೆ ವೃತ್ತಿಜ್ಞಾನ ಉಂಟು, ಸ್ವರೂಪ ಜ್ಞಾನ ಉಂಟು, ವೃತ್ತಿಜ್ಞಾನ ಉಂಟು, ಜನ್ಯವಾದ ಜ್ಞಾನ ಉಂಟು. ಅದಕ್ಕೆ ಅಂತಃಕರಣ, ಅದರಿಂದ ಹುಟ್ಟುವ ಜ್ಞಾನ ಎಲ್ಲ ಇದ್ದೇ ಇದೆ. ನಮಗೆ ಎರಡು ಇದೆ. ಅಹಂತ ಸ್ವರೂಪ ಜ್ಞಾನ ಉಂಟು, ಈಗಲೂ ಕೂಡ ಸ್ವರೂಪ ಜ್ಞಾನ ಉಂಟು, ವೃತ್ತಿ ಜ್ಞಾನ ಎರಡೂ ಉಂಟು. ಅವರಿಗೆ ಪ್ರಳಯ ಕಾಲದಲ್ಲಿ ಕೂಡ ಅಂತಃಕರಣ ಉಂಟು, ವೃತ್ತಿ ಜ್ಞಾನಕ್ಕೆ ಲೋಪ ಆಗುತ್ತೆ. ಅದು ಉಂಟು ಅಂತಃಕರಣ ಇದೆ ಆವಾಗ. ಅದರಿಂದ ಮುಖ್ಯ ಪ್ರಾಣಾಧಿಕರಣ ಮುಗಿಯಿತು.
ಈಗ ಮಧ್ಯದಲ್ಲಿ ಒಂದು ವಿಚಾರ, ಪ್ರಾಣ ಶಬ್ದಕ್ಕೆ ಕ್ರಿಯೆ ಅಂತ ಅರ್ಥ ಉಂಟು. ಆದ್ದರಿಂದ ಪ್ರಾಣನಿಗೆ ಉತ್ಪತ್ತಿ ಉಂಟು ಅಂದರೆ ಮುಖ್ಯ ಪ್ರಾಣನಿಗೆ ಅಂತ ಅರ್ಥ ಅಲ್ಲ. ಪ್ರಾಣ ಅಂದರೆ ಕ್ರಿಯೆ, ಅದಕ್ಕೆ ಉತ್ಪತ್ತಿ ಅಂತ ಹೇಳೋಣ ಅಂತ ಮಧ್ಯದಲ್ಲಿ. ಪ್ರಾಣ ಉತ್ಪತ್ತಿ ನೀವೇನು ಹೇಳಿದಿರಿ, ಸೂಕ್ಷ್ಮ ರೂಪೇಣ ಪ್ರಾಣ ಇದ್ದಾನೆ, ಶರೀರ ರೂಪ ಸಂಬಂಧೇನ ಸ್ಥೂಲ ರೂಪೇಣ ಉತ್ಪತ್ತಿ ಅಂತ. ಹಾಗೆ ಯಾಕೆ ಮಾಡಬೇಕು? ಪ್ರಾಣ ಅಂದರೆ ಮುಖ್ಯ ಪ್ರಾಣನಿಗೆ ಹೆಸರು ಉಂಟು, ಕ್ರಿಯೆಗೂ ಹೆಸರು ಉಂಟು, ಅದಕ್ಕೆ ಉತ್ಪತ್ತಿ ಅಂತ ಹೇಳೋಣ. ಆದ್ದರಿಂದ ಚೇಷ್ಟ ಉತ್ಪತ್ತಿ ಆಯಿತು, ಬಾಹ್ಯವಾಯು ಉತ್ಪತ್ತಿ ಆಯಿತು ಅಂತ ಹೇಳೋಣ. ಮುಖ್ಯ ಪ್ರಾಣನಿಗೆ ಉತ್ಪತ್ತಿಯೇ ಇಲ್ಲ ಅಂತ ಹೇಳಿದರೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಪ್ರಾಣಮಸಜತ, ಪ್ರಾಣನು ಹುಟ್ಟಿಸಿದ. ಆಮೇಲೆ ಪ್ರಾಣಮಸಜತ ಖಂ ವಾಯು ಜ್ಯೋತಿ ಆಪಃ ತಪಃ ಮಂತ್ರ ಕರ್ಮ. ಪ್ರಾಣ ಸೃಷ್ಟಿ ಮಾಡಿದ, ಆಮೇಲೆ ಕರ್ಮವನ್ನು ಸೃಷ್ಟಿ ಮಾಡಿದ ಅಂತ ಪ್ರತ್ಯೇಕ ಉಂಟು. ನೀವು ಪ್ರಾಣ ಶಬ್ದಕ್ಕೆ ಕ್ರಿಯೆ ಕರ್ಮ ಅಂತ ಮಾಡಿದರೆ ಈ ವಾಕ್ಯದಲ್ಲಿ ಪ್ರಾಣನನ್ನು ಉತ್ಪತ್ತಿ ಮಾಡಿದ, ಆಮೇಲೆ ಆಕಾಶ, ವಾಯು, ಜ್ಯೋತಿ, ಅಪು, ತಪಸ್ಸು, ಮಂತ್ರ, ಕರ್ಮ ಇದನ್ನೆಲ್ಲ ಉತ್ಪತ್ತಿ ಮಾಡಿದ ಅಂತ. ಒಂದು ಪಕ್ಷ ಪ್ರಾಣ ಶಬ್ದಕ್ಕೆ ಕರ್ಮ ಅಂತ ಅರ್ಥ ಮಾಡಿಬಿಟ್ರೆ ಕರ್ಮದ ಉತ್ಪತ್ತಿಯನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ವಾಯು ಅಂದರೆ ಕರ್ಮ ಅಲ್ಲ, ಪೌನರುಕ್ತಿ ಬರ್ತದೆ. ಒಮ್ಮೆ ವಾಯು ಎಂಬುದಕ್ಕೆ ಕರ್ಮ ಅಂತ ಅರ್ಥ, ಚೇಷ್ಟ. ಪುನಃ ಕರ್ಮವನ್ನು ಪ್ರತ್ಯೇಕ ಹೇಳಿದ್ದಾರೆ, ಎರಡು ಸಲ ಯಾಕೆ ಹೇಳಬೇಕು? ಅದರಿಂದ ಕರ್ಮವನ್ನು ಪ್ರತ್ಯೇಕ ಹೇಳಿದ ಪ್ರಯುಕ್ತ ವಾಯು ಅಂದರೆ ಕರ್ಮ, ಚೇಷ್ಟೆ ಅಂತ ಅರ್ಥ ಅಲ್ಲ. ವಾಯು ಅಂದರೆ ಪ್ರಾಣ ಅಂದರೆ ಮುಖ್ಯ ಪ್ರಾಣವನ್ನು ಇಟ್ಟುಕೊಳ್ಬೇಕು. ಚೇಷ್ಟಾಯಾಮ್ ಬಾಹ್ಯವಾಯೋಚ ಮುಖ್ಯ ಪ್ರಾಣೇತ ಗೀಯತೆ ಪ್ರಾಣ ಶಬ್ದ ಪೂರ್ವಪಕ್ಷ. ಪ್ರಾಣ ಶಬ್ದಕ್ಕೆ ಮೂರು ಅರ್ಥ ಉಂಟು: ಚೇಷ್ಟ, ಕ್ರಿಯೆ, ಪ್ರಾಣವಾಯು, ಮುಖ್ಯ ಪ್ರಾಣ. ಮೂರು ಪ್ರಾಣ ಶಬ್ದಕ್ಕೆ ಅರ್ಥ. ಪ್ರಾಣಕ್ಕೆ ಉತ್ಪತ್ತಿ ಉಂಟು ಅಂತ ಹೇಳಿಬಿಟ್ರೆ ಮುಖ್ಯ ಪ್ರಾಣಕ್ಕೆ ಉತ್ಪತ್ತಿ ಅಂತ ಅರ್ಥ ಅಲ್ಲ, ಚೇಷ್ಟೆಗೆ ಕ್ರಿಯಾಕ್ಕೆ ಉತ್ಪತ್ತಿ ಅಂತ ಅರ್ಥ ಮಾಡೋಣ. ಮುಖ್ಯ ಪ್ರಾಣಿಗೆ ಅದು ವಿರೋಧವೇ ಇಲ್ಲ. ವಿರೋಧ ಬರೀ ಹೇಗೆ ಮಾಡಿದಿರಿ? ಮುಖ್ಯ ಪ್ರಾಣಿಗೆ ಉತ್ಪತ್ತಿ ಉಂಟು ಅಂದರೆ ಸ್ಥೂಲ ರೂಪೇಣ ಉತ್ಪತ್ತಿ ಉಂಟು, ಉತ್ಪತ್ತಿ ಇಲ್ಲ ಅಂದರೆ ಸೂಕ್ಷ್ಮ ರೂಪೇಣ ಅಂತ ಹಾಗೆ ಮಾಡೋದು ಬೇಡ. ಮುಖ್ಯ ಪ್ರಾಣಿಗೆ ಉತ್ಪತ್ತಿಯೇ ಇಲ್ಲ, ಪರಮಾತ್ಮನ ಹಾಗೆ. ಹಾಗಾದರೆ ಪ್ರಾಣಕ್ಕೆ ಉತ್ಪತ್ತಿ ಹೇಳಿದಾರಲ್ಲ ಅಂದರೆ ಪ್ರಾಣ ಅಂದರೆ ಕ್ರಿಯೆ, ಕ್ರಿಯೆಗೆ ಉತ್ಪತ್ತಿ ಅಂತ ಅರ್ಥ ಮಾಡೋಣ. ಮುಖ್ಯ ಪ್ರಾಣಿಗೆ ಉತ್ಪತ್ತಿ ಇಲ್ಲ ಅಂತ ಮಧ್ಯದಲ್ಲಿ ಪೂರ್ವಪಕ್ಷ. ಅದಕ್ಕೆ ಉತ್ತರ ಹಾಗೆ ಮಾಡಬಾರದು. ಯಾಕೆ ಅಂದರೆ ನಾವು ವಾಯುಕ್ರಿಯೆ ಪೃಥಗುಪದೇಶ, ವಾಯುವನ್ನಾಗಲಿ ಕ್ರಿಯೆಯನ್ನಾಗಲಿ ಹೇಳಬಾರದು. ವಾಯುವಿನ ಉತ್ಪತ್ತಿಯನ್ನು ಪ್ರತ್ಯೇಕ ಹೇಳಿದ್ದಾರೆ, ಕ್ರಿಯೆಯ ಉತ್ಪತ್ತಿಯನ್ನು ಪ್ರತ್ಯೇಕ ಹೇಳಿದ್ದಾರೆ. ಪ್ರಾಣದ ಉತ್ಪತ್ತಿ ಹೇಳಿ ಆಮೇಲೆ ವಾಯು ಉತ್ಪತ್ತಿ ಆಯಿತು, ಆಮೇಲೆ ಕ್ರಿಯೆ ಉತ್ಪತ್ತಿ ಆಯಿತು. ನಾವು ವಾಕ್ಯ ನೋಡಿ, ಸ ಪ್ರಾಣಮಸೃಜತ, ಆಮೇಲೆ ಖಂ ವಾಯು, ಆಕಾಶ, ವಾಯು, ಜ್ಯೋತಿ, ಅಪ ಜಲ, ತಪಸ್ಸು, ಮಂತ್ರ, ಕರ್ಮ. ವಾಯುವಿನ ಉತ್ಪತ್ತಿಯನ್ನು ಪ್ರತ್ಯೇಕ ಹೇಳಿದ್ದಾರೆ, ಕರ್ಮದ ಉತ್ಪತ್ತಿಯನ್ನು ಹೇಳಿದ್ದಾರೆ. ಅದಕ್ಕೆ ಮೊದಲು ಪ್ರಾಣನ ಉತ್ಪತ್ತಿ ಹೇಳಿದ್ದಾರೆ. ನೀವು ಪ್ರಾಣ ಶಬ್ದಕ್ಕೆ ವಾಯು, ಪ್ರಾಣ ಶಬ್ದಕ್ಕೆ ಕರ್ಮ ಅಂತ ಅರ್ಥ ಮಾಡಿದರೆ ಪೌನರುಕ್ತಿ ಬಂತು. ವಾಯುವಿನ ಉತ್ಪತ್ತಿ, ಕರ್ಮದ ಉತ್ಪತ್ತಿಯನ್ನು ಪ್ರತ್ಯೇಕವಾಗಿ ಹೇಳಿ ಮುಖ್ಯ ಪ್ರಾಣನ ಉತ್ಪತ್ತಿಯನ್ನು ಹೇಳಿದ ಪ್ರಯುಕ್ತ ಇಲ್ಲಿ ಪ್ರಾಣ ಅಂದರೆ ಮುಖ್ಯ ಪ್ರಾಣನೇ ಇಟ್ಟುಕೊಳ್ಳಿ. ಪ್ರಾಣ, ವಾಯು, ಕ್ರಿಯೆ ಮೂರನ್ನು ಪ್ರತ್ಯೇಕ ಹೇಳಿದ್ದಾನೆ. ಆದ್ದರಿಂದ ಪ್ರಾಣ ಶಬ್ದಕ್ಕೆ ಕ್ರಿಯೆ ಅಥವಾ ವಾಯು ಅಂತ ಮಾಡಿದರೆ ಹೇಳಿದ್ದನ್ನೇ ಹೇಳಿದಂತೆ ಆಗ್ತದೆ. ಅದಕ್ಕೋಸ್ಕರ ಮೊದಲನೇ ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಬೇಕು. ನಾವು ವಾಯುಕ್ರಿಯೆ, ವಾಯು ಅಥವಾ ಕ್ರಿಯೆ ಇದನ್ನು ಇಟ್ಟುಕೊಳ್ಬಾರ್ದು. ಪೃಥಗುಪದೇಶ, ಅದನ್ನು ಪ್ರತ್ಯೇಕವಾಗಿ ಪ್ರಾಣ ಉತ್ಪತ್ತಿಯನ್ನು, ವಾಯುವಿನ ಉತ್ಪತ್ತಿಯನ್ನು ಮತ್ತು ಕ್ರಿಯೆ ಉತ್ಪತ್ತಿಯನ್ನು ಪೃಥಕ್ಕಾಗಿ ಹೇಳಿದ್ದಾನೆ. ಅದರಿಂದ ಬೇರೆ ಬೇರೆಯಿಂದ ಇಟ್ಟುಕೊಳ್ಬೇಕು. ಚೇಷ್ಟಾಯಾಮ್ ಬಾಹ್ಯವಾಯು ಚ ಮುಖ್ಯ ಪ್ರಾಣೇತ ಗೀಯತೆ ಪ್ರಾಣ ಶಬ್ದ ತ್ರಿಷು. ಪ್ರಾಣ ಶಬ್ದಕ್ಕೆ ಮೂರು ಅರ್ಥ ಉಂಟು. ಮುಖ್ಯ ಪ್ರಕೀರ್ತಿತ. ಪ್ರಾಣ ಶಬ್ದಕ್ಕೆ ಮುಖ್ಯ ಅರ್ಥ ಮುಖ್ಯ ಪ್ರಾಣ, ಉಳಿದ ಅರ್ಥ ಮುಖ್ಯ. ಇದು ವಾಯುಕ್ರಿಯೆಯೋರಪಿ ವ್ಯಪದೇಶ. ವಾಯು ಮತ್ತು ಕ್ರಿಯೆ ಇದನ್ನು ಪ್ರಾಣ ಅಂತ ಹೇಳಿದ ಪ್ರಯುಕ್ತ ಅವುಗಳ ಉತ್ಪತ್ತಿ ಅಂತ ಇಟ್ಟುಕೊಳ್ಳೋಣ. ಮುಖ್ಯ ಪ್ರಾಣದ ಉತ್ಪತ್ತಿ ಇಲ್ಲ, ಪ್ರಾಣಿಗೆ ಉತ್ಪತ್ತಿ ಅಂತ ಬಿಟ್ಟರೆ ವಾಯುವಿಗೆ, ಬಾಹ್ಯ ವಾಯುವಿಗೆ ಉತ್ಪತ್ತಿ, ಕ್ರಿಯೆಗೆ ಉತ್ಪತ್ತಿ ಅಂತ ಅರ್ಥ ಮಾಡೋಣ ಅಂತ ಹೇಳಿದರೆ ಸ ಪ್ರಾಣಮಸಜತ ಖಂ ವಾಯು ಜ್ಯೋತಿ ಆಪಃ ತಪೋ ಮಂತ್ರ ಕರ್ಮ ಇತಿ ಪೃಥಗುಪದೇಶಾತ್. ಭೂತಾನಿ ಚೇಷ್ಟಾ ಮಂತ್ರಶ್ಚ ಮುಖ್ಯ ಪ್ರಾಣಾದಿದಂ ಜಗತ್ ಮುಖ್ಯ ಪ್ರಾಣ ಪರಸ್ಮಾಚ ನ ಪರ ಕಾರಣಾನಿ ತಂದು ಸ್ಪಷ್ಟವಾದ ವಾಕ್ಯ. ಭೂತಗಳು,
ಚೇಷ್ಟೆ, ಕ್ರಿಯೆ, ಮಂತ್ರ, ಭೂತ ಪಂಚಭೂತ, ಆಕಾಶ, ವಾಯು, ಪೃಥಿವಿ, ಜಲ, ತೇಜಸ್ಸು, ವಾಯು, ಆಕಾಶ. ವಾಯುವಿನ ಉತ್ಪತ್ತಿ, ಚೇಷ್ಟೆಯ ಉತ್ಪತ್ತಿ, ಮಂತ್ರಗಳು ಎಲ್ಲ ಮುಖ್ಯ ಪ್ರಾಣದಿಂದ ಜಗತ್ತು ಹುಟ್ಟಿದೆ. ಮುಖ್ಯ ಪ್ರಾಣ ಪರಸ್ಪರ, ಆ ಮುಖ್ಯ ಪ್ರಾಣ ಪರಮಾತ್ಮನಿಂದ. ನಪರ ಕಾರಣ, ಪರಮಾತ್ಮನಿಗೆ ಮಾತ್ರ ಯಾರೂ ಕಾರಣ ಇಲ್ಲ ಅಂತ ಸ್ಪಷ್ಟವಾಗಿ ಪರಮಾತ್ಮನಿಂದ. ಮುಖ್ಯ ಪ್ರಾಣ ಅಂದರೆ ಬಾಯ್ಬಿಟ್ಟು ಪ್ರಾಣ ಶಬ್ದಕ್ಕೆ ಅರ್ಥಾಂತರ ಮಾಡಬಾರದು. ಮುಖ್ಯ ಪ್ರಾಣನೇ ಹುಟ್ಟಿದ್ದಾನೆ. ಮುಖ್ಯ ಪ್ರಾಣದಿಂದಲೇ ಕ್ರಿಯೆ ಮತ್ತು ಪಂಚಭೂತಗಳು ಹುಟ್ಟಿದ್ದು ಅಂತ ವಾಕ್ಯ ಇದೆ. ಇನ್ನು ಮುಖ್ಯ ಪ್ರಾಣಿಗೂ ವಿಶೇಷ ಯುಕ್ತಿಯಲ್ಲಿ ಇಟ್ಟುಕೊಂಡು ಮುಖ್ಯ ಪ್ರಾಣಿಗೂ ಉತ್ಪತ್ತಿ ಇಲ್ಲ ಅಂತ ಅರ್ಥ ಮಾಡಬಾರದು. ಇನ್ನು ಮುಖ್ಯ ಪ್ರಾಣ ಸ್ವತಂತ್ರನೋ ಪರತಂತ್ರನೋ ಅಂತ. ಅದಕ್ಕೆ ಪ್ರಾಣಾದಿದಮಾಭಿರಾಸೇತಿ ಪ್ರಾಣೋ ಧತ್ತೆ ಪ್ರಾಣಿ ಲಯಮಭ್ಯುಪೇತಿ. ಎಲ್ಲ ಪ್ರಾಣನಿಂದ ಹುಟ್ಟಿದೆ, ಪ್ರಾಣನೇ ಧರಿಸಿಕೊಂಡಿದ್ದಾನೆ, ಎಲ್ಲ ಪ್ರಾಣನಲ್ಲಿ ಲಯ. ನ ಪ್ರಾಣ ಕಂಚಿತಾಶ್ರಿತ, ಪ್ರಾಣನ್ನು ಯಾರನ್ನೂ ಆಶ್ರಯಿಸಿಲ್ಲ, ಸ್ವತಂತ್ರ. ಯದಾಶ್ರಯಾತ್ ಅಸ್ಯ ಚೇಷ್ಟ, ಯಾರನ್ನು ಆಶ್ರಯಿಸಿಕೊಂಡು ನಮಗೆಲ್ಲ ಚೇಷ್ಟೆ ಆಗ್ತದೆ. ಸಹ ಅನ್ಯಂ ಕಥಮಪಾಶ್ರಯಿತ, ಅವನು ಮತ್ತೊಬ್ಬರನ್ನು ಆಶ್ರಯಿಸುವುದು ಹೇಗೆ? ಯಥಾ ಪ್ರಾಣ ತಥಾ ರಾಜ ಸರ್ವಸೇಕಾಶ್ರಯೋ ಭವೇತ್. ಆದ್ದರಿಂದ ರಾಜನು ಹೇಗೋ ಪ್ರಾಣನು ಎಲ್ಲರಿಗೂ ಕೂಡ ಮುಖ್ಯಾಶ್ರಯ, ಅವನು ಸ್ವತಂತ್ರ ಎಂಬುದಾಗಿ ಯಥಾ ಪ್ರಾಣ ತಥಾ ರಾಜ, ಪ್ರಾಣನು ಹೇಗೆ ಸರ್ವಾಶ್ರಯನೋ ಹಾಗೆ ರಾಜನು ಕೂಡ ಎಲ್ಲರಿಗೂ ಆಶ್ರಯ ಅಂಥೇಳಿ ರಾಜನನ್ನು ಹೊಗಳುವಾಗ ದೃಷ್ಟಾಂತ ಮುಖ್ಯ ಪ್ರಾಣ ಹೇಗೆ ಸ್ವತಂತ್ರನೋ ಹಾಗೆ ಅಂತ. ಹೀಗೆ ಮುಖ್ಯ ಪ್ರಾಣಿಗೆ ಸ್ವಾತಂತ್ರ್ಯವನ್ನು ಹೇಳಿದ್ದಾರೆ. ಪ್ರಾಣ ಇನ್ನೊಂದು ವಾಕ್ಯ ಉಂಟು, ಪ್ರಾಣಸ್ಯೇತದ್ವಶೇ ಸರ್ವಂ ಪ್ರಾಣ ಪರಶಮ, ಎಲ್ಲ ಪ್ರಾಣನ ಅಧೀನ, ಪ್ರಾಣ ಪರಮಾತ್ಮನ ಅಧೀನ. ನಪರ ಕಶ್ಚಿತ, ಪರಮಾತ್ಮನ ಯಾರನ್ನೂ ಆಶ್ರಯಿಸಿಕೊಂಡಿಲ್ಲ, ಮುಖ್ಯ ಪ್ರಾಣನೇ ಯಾರನ್ನೂ ಆಶ್ರಯಿಸಿಕೊಂಡಿಲ್ಲ ಅಂತ ಒಂದು ವಾಕ್ಯ. ಮುಖ್ಯ ಪ್ರಾಣನು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಮತ್ತೊಂದು ವಾಕ್ಯ. ವೇದವಾಕ್ಯಗಳು ಹೀಗೆ ಪರಸ್ಪರ ವಿರೋಧ. ಹಿಂದೆ ಉತ್ಪತ್ತಿಯ ಬಗ್ಗೆ, ಈಗ ಸ್ವಾತಂತ್ರ್ಯದ ಬಗ್ಗೆ. ಮುಖ್ಯ ಪ್ರಾಣನಿಂದಲೇ ಎಲ್ಲರೂ ಬದುಕ್ತಾ ಇದ್ದಾರೆ. ಮುಖ್ಯ ಪ್ರಾಣಿ ಯಾರು ಆಶ್ರಯ? ಯಾರು ಆಶ್ರಯವೇ ಇಲ್ಲ. ನ ಪ್ರಾಣ ಕಿಂಚಿದಾಶ್ರಯ, ಪ್ರಾಣ ಯಾರನ್ನೂ ಆಶ್ರಯಿಸಿಲ್ಲ. ಅದಕ್ಕೆ ವಿರುದ್ಧವಾಗಿ ಮುಖ್ಯ ಪ್ರಾಣನು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದಾನೆ ಎಂಬುದಾಗಿ ವಿರೋಧ ಬಂತು. ಅದಕ್ಕೆ ಚಕ್ಷುರಾಜ ಬತ್ತು, ಚಕ್ಷುರಾಜ ಅಭಿಮಾನಿ ದೇವತೆಗಳು ಹಾಗೂ ಮುಖ್ಯ ಪ್ರಾಣನು ಹಾಗೆ. ಸರ್ವಂ ಹೇವಿತತೆ ಪರಮೇವ ಅವತಿಷ್ಠತೆ ಪ್ರಾಣಶ್ಚ ಪ್ರಾಣಶ್ಚ ಪ್ರಾಣಿನಶ್ಚ ಸ ಏಕೈವ ಯತನೇತಿ ಉನ್ನೇತಿ ವಶೀಕರತಿ ಎಂಬುದಾಗಿ ಎಲ್ಲ ಪ್ರಾಣಗಳು, ಪ್ರಾಣಶ್ಚ ಪ್ರಾಣಶ್ಚ, ಪ್ರಾಣ ಅಂದರೆ ಮುಖ್ಯ ಪ್ರಾಣ, ಪ್ರಾಣ ಅಂದರೆ ಇಂದ್ರಿಯಗಳು, ಚಕ್ಷುರೇಂದ್ರಿಯಗಳ ಜೊತೆಗೆ ಹೇಳಿದ್ದಾನೆ ಮುಖ್ಯ ಪ್ರಾಣಿಗೆ ಪರಮಾತ್ಮನ ಆಶ್ರಯ ಉಂಟು ಅಂತ. ಚಕ್ಷುರಾದಿ ಮತ್ತು ಸಹಶಿಷ್ಟಿ ಆದಿಭ್ಯ, ಚಕ್ಷುರಾದಿಗಳ ಜೊತೆಗೆ ಮುಖ್ಯ ಪ್ರಾಣನನ್ನು ಕೂಡ ಪರಮಾತ್ಮಾಧೀನ ಅಂತ ಅಲ್ಲಿ ಹೇಳಿದ್ದಾನೆ. ಪ್ರಾಣಶ್ಚ ಪ್ರಾಣಶ್ಚ ಅಂತ. ಪ್ರಾಣ ಅಂದರೆ ಮುಖ್ಯ ಪ್ರಾಣ, ಪ್ರಾಣ ಅಂದರೆ ಇಂದ್ರಿಯಗಳು, ಮುಖ್ಯ ಪ್ರಾಣನು ಇಂದ್ರಿಯಗಳು ಪ್ರಾಣಿಗಳು, ಪ್ರಾಣಗಳು ಪ್ರಾಣಿಗಳು, ಎಲ್ಲ ಜೀವರು ಎಲ್ಲರೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಸ ಏಕೈವ ಉನ್ನಯತಿ ಆನಯತಿ, ಎಲ್ಲರನ್ನು ಕೂಡ ನಯತಿ ಉನ್ನಯತಿ, ಇಲ್ಲಿ ನಡೆಸಿಕೊಂಡು ಹೋಗ್ತಾನೆ, ಮೇಲಕ್ಕೆ ಕರೆಕೊಂಡು ಹೋಗ್ತಾನೆ, ವಶೀಕರೋತಿ ಎಂಬುದಾಗಿ ಚಕ್ಷುರಾದಿ ಮತ್ತು ಚಕ್ಷುರಾದಿಗಳಂತೆ ಮುಖ್ಯ ಪ್ರಾಣನು ಕೂಡ ಪರಮಾತ್ಮನ ಅಧೀನ. ಸಹಶಿಷ್ಟಿಯಾದಿಭಿ,
ಚಕ್ಷುರಾದಿಗಳ ಜೊತೆಗೆ ಮುಖ್ಯ ಪ್ರಾಣನನ್ನು ಕೂಡ ಪರಮಾತ್ಮಾಧೀನ ಅಂತ ಸ್ಪಷ್ಟವಾಗಿ ವಾಕ್ಯ ಉಂಟು. ತತ್ ಸಹಶಿಷ್ಟಿ, ಚಕ್ಷುರಾದಿಗಳ ಜೊತೆಗೆ ಮುಖ್ಯ ಪ್ರಾಣನು ಪರವಶ ಅಂತ ಉಪದೇಶ ಕೊಟ್ಟಿದ್ದಾರೆ. ಆದ್ದರಿಂದ ಚಕ್ಷುರಾದಿ ಅಭಿಮಾನಿ ದೇವತೆಗಳು ಹೇಗೆ ಪರಮಶರು ಅಸ್ವತಂತ್ರರು, ಮುಖ್ಯ ಪ್ರಾಣನು ಅಸ್ವತಂತ್ರ. ಸರ್ವಕರ್ತಾಪಿ ಸನ್ ಪ್ರಾಣ ಪರಮಾಧಾರತ ಸ್ಥಿತ, ಎಲ್ಲವನ್ನೂ ಮಾಡ್ತಾನೆ, ಅವನೇ ಒಬ್ಬ ಆಧಾರ ಇದ್ದಾನೆ. ಕಥಮೇವ ಅನ್ಯಥಾ ಸಸ್ಯಾತ್, ಇಲ್ಲಿಂದ ಹೋದರೆ ಇಬ್ಬರು ಈಶ್ವರ ಎಲ್ಲಿಗೆ ಸಾಧ್ಯವಿಲ್ಲ. ಅವನು ಈಶ್ವರ ಆಗುವುದು ಹೇಗೆ? ಇಬ್ಬರು ಸ್ವತಂತ್ರರು ಎಲ್ಲಿಗೆ ಸಾಧ್ಯವಿಲ್ಲ. ನೈಮ ಈಶ್ವರದ್ವಯ, ಈಶ್ವರ ಒಬ್ಬನೇ, ಏಕದೇವವಾದ ಒಬ್ಬನೇ ಈಶ್ವರ, ಇಬ್ಬರು ಈಶ್ವರ ಇರಲಿಕ್ಕೆ ಸಾಧ್ಯವಿಲ್ಲ. ಅವಾಂತರೇಶ್ವರ, ಹಾಗೆ ಈಶ್ವರ ಅಂತ ಕರೆದಿದ್ದಾರೆ. ಅವಾಂತರೇಶ್ವರ ಎರಡನೇ ಸ್ಥಾನವನ್ನು, ಅದರಿಂದ ಈಶ್ವರ ಅಂತ. ಅಥವಾ ಅದರಿಂದ ಮಧ್ಯಮ ಅಂತ. ಮಧ್ಯಮ ಅಂದರೇನು? ಉತ್ತಮ ಅಲ್ಲವನು ಮಧ್ಯಮ, ನಾವು ಮಧ್ಯಮರು, ಅವನು ಮಧ್ಯಮ. ಅನನ್ಯೇಶ್ವರತಾ ಪ್ರಾಣೇ ತದನ್ನೇ ಈಶ್ವರ ವರ್ಜನ, ಅವನಿಗೆ ಮತ್ತೊಬ್ಬರು ಈಶ್ವರೇ ಇಲ್ಲ ಅಂತ ಹೇಳಿದರೆ ಪರಮಾತ್ಮನ ಬಿಟ್ಟು ಮತ್ತೊಬ್ಬ ಈಶ್ವರ ಇಲ್ಲ. ಒಬ್ಬ ಕೇವಲ ಪರಮಾತ್ಮನೊಬ್ಬನಿಗೆ ಅವನು ಆಶ್ರಯಿಸಿಕೊಂಡಿದ್ದಾನೆ. ಅವನು ಪರಮಾತ್ಮನ ಬಿಟ್ಟು ಉಳಿದ ಈಶ್ವರನಿಲ್ಲ. ಯಥೋ ವಿಶೇಷವಾಕ್ಯೇನ ಕ್ರಿಯತೆ ಸಮತಾವಚಃ, ಎಲ್ಲರಿಗೆ ಸಮಾನ ಅಂತ ಹೇಳಿದರೆ ವಿಶೇಷ ವಾಕ್ಯ ಇಟ್ಟುಕೊಂಡು ತೀರ್ಮಾನ ಮಾಡಬೇಕು. ಪರಮಾತ್ಮರಂತೆ ವಾಯುವಿಂದ ವಾಕ್ಯ ಇದ್ದರೂ ಅದಕ್ಕೆ ಅರ್ಥ ಏನು? ವಿಶೇಷ ವಾಕ್ಯ ಉಂಟು. ಮುಖ್ಯ ಪ್ರಾಣನು ಪರಮಾತ್ಮ ಅಧೀನ ಅಂತ, ಪರಮಾತ್ಮನ ಬಿಟ್ಟು ಇನ್ನೊಬ್ಬರ ಅಧೀನ. ಈಶ್ವರ ಅಂತ ಪರಮಾತ್ಮನಂತೆ ಈಶ್ವರ ಅಂತ ಕರೆದಿದ್ದಾನೆ, ಈಶ್ವರನಂತೆ ಅವನಿಗೂ ಈಶ್ವರ ಅಂತ ಕರೆದಿದ್ದಾನೆ. ವಿಶೇಷ ವಾಕ್ಯ ಏನುಂಟು? ಮುಖ್ಯ ಪ್ರಾಣಿಗೆ ಪರಮಾತ್ಮ ಬಿಟ್ಟು ಮತ್ತೊಬ್ಬ ಈಶ್ವರ ಇಲ್ಲ ಅಂತ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ವಿಶೇಷ ವಾಕ್ಯಾನುಸಾರೇಣ ಪರಮಾತ್ಮನಂತೆ ಮುಖ್ಯ ಪ್ರಾಣ ಈಶ್ವರ ಅಂತ ಹೇಳಿದ್ದರೂ ಅದಕ್ಕೆ ಬೇರೆ ಅರ್ಥ ಮಾಡಬೇಕು. ಸ್ಪಷ್ಟವಾದ ವಾಕ್ಯ ಇದೆ. ಪರಮಾತ್ಮನಿಗೆ ಮುಖ್ಯ ಪ್ರಾಣಿಗೂ ಪರಮಾತ್ಮ ಈಶ್ವರ, ಮುಖ್ಯ ಪ್ರಾಣಿಗೆ ಮತ್ತೊಬ್ಬ ಈಶ್ವರ ಇಲ್ಲ ಅಂತ ಏನು ಅರ್ಥ? ಪರಮಾತ್ಮ ಬಿಟ್ಟು ಮತ್ತೊಬ್ಬ ಈಶ್ವರ ಇಲ್ಲ ಅಂತ ಬಿಡಿಸಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾಣ್ಯತು ಅಸ್ತಿ ದೃಷ್ಟ, ಪರಮಾತ್ಮನ ಬಿಟ್ಟು ಮತ್ತೊಬ್ಬ ದೃಷ್ಟನೇ ಇಲ್ಲ, ಸ್ವತಂತ್ರ ಅವನೊಬ್ಬನೇ ಎಂಬುದಾಗಿ ಸ್ಪಷ್ಟವಾದ ವಾಕ್ಯ. ಪರಮಾತ್ಮನೊಬ್ಬನೇ ಸ್ವತಂತ್ರ ಅಂತ ಉಂಟು. ಅದರಿಂದ ವಾಯುದೇವರು ಸ್ವತಂತ್ರ ಆದರೆ ಅವಾಂತರೇಶ್ವರ ಪರಮಾತ್ಮನ ಬಿಟ್ಟು ಅವನ ಅಧೀನರಾಗಿ ಸ್ವತಂತ್ರರು, ಅವನಿಗೆ ಮತ್ತೊಬ್ಬರು ಈಶ್ವರ ಇಲ್ಲ ಅಂತ ಹೀಗೆ ಅರ್ಥ ಮಾಡಬೇಕು. ಆದ್ದರಿಂದ ಮುಖ್ಯ ಪ್ರಾಣನಿಗೆ ಪರಮಾತ್ಮನ ಉತ್ಪತ್ತಿ ಉಂಟು, ಸ್ವಾತಂತ್ರ್ಯವೂ ಇಲ್ಲ. ಇಬ್ಬರು ಈಶ್ವರರು ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈಶ್ವರ ಒಬ್ಬನೇ, ಅದು ವಿಷ್ಣು ಒಬ್ಬನೇ ಎಂಬುದಾಗಿ ಸಿದ್ಧಾಂತ. ಆಯ್ತಲ್ಲ, ವಿರೋಧ ಯಥೋ ವಿಶೇಷ ವಾಕ್ಯೇನ ಹಿರಿಯತೆ ಸಮತಾವಚಃ, ಸಾಮಾನ್ಯ ಸಮಾನ ಅಂತಿದ್ದರೆ ಅದಕ್ಕೆ ಅವಾಂತರೇಶ್ವರ ಅಂತ ಅರ್ಥ. ಅವನಿಗೆ ಮತ್ತೊಬ್ಬ ಈಶ್ವರ ಅಂದರೆ ಪರಮಾತ್ಮನ ಬಿಟ್ಟು ಇನ್ನೊಬ್ಬ ಈಶ್ವರ ಇಲ್ಲ ಅಂತ ಯಾಕೆ ಬಿಡಿಸಿ ಹೇಳಿ ಸಮಾಧಾನ ಮಾಡಿದ್ದಾರೆ. ಅಥವಾ ವಿಶೇಷ ವಾಕ್ಯೇನ ಕ್ರಿಯತೆ ಸಮತಾವಚಃ, ಪರಮಾತ್ಮರಂತೆ ಅಂತ ಹೇಳಿದ್ದನ್ನು ವಿಶೇಷ ವಾಕ್ಯದಿಂದ ಅದನ್ನು ಸರಿಪಡಿಸಿಕೊಳ್ಳಬೇಕು. ಇದು ಸ್ಪಷ್ಟವಾದ ವಾಕ್ಯ. ನೈವ ಸ್ಯಾತ್ ಸರ್ವಭೂತಾನಿ ಅಂತ ಉಂಟು. ಅಗ್ನಿಶೋಭೆ ಪಶುಮಾನ, ವಿಶೇಷ ವಾಕ್ಯದಿಂದ ಸಾಮಾನ್ಯ ವಾಕ್ಯಕ್ಕೆ ಬೇರೆ ಅರ್ಥ ಮಾಡೋದು ಎಲ್ಲ ಕಡೆ ಕಂಡಿದೆ.